ಹಾಸನದಲ್ಲಿ ಆಸ್ತಿ ಕಾಳಗ ರೌದ್ರ ರೂಪ. ಸಂಕೇನಹಳ್ಳಿಯಲ್ಲಿ ಚಿಕ್ಕಮ್ಮನನ್ನ ಮೆಟ್ಟಿಲಿಂದ ತಳ್ಳಿದ ಆರೋಪ. ಆಸ್ತಿ ವಿಚಾರಕ್ಕೆ ಹಿಂಸಾಚಾರ. ಮೊದಲ ಪತ್ನಿ ಮಕ್ಕಳಿಂದ ಎರಡನೇ ಪತ್ನಿಗೆ ಅಮಾನವೀಯ ಹಲ್ಲೆ. ಸಂಕೇನಹಳ್ಳಿಯಲ್ಲಿ ಕುಟುಂಬ ಕಲಹ ದುರಂತ. ಚಂದನ್ ಚೇತನ್ ವಿರುದ್ಧ ಪ್ರಕರಣ ದಾಖಲು. ಹೌದು ವೀಕ್ಷಕರೇ, ಹಾಸನದಲ್ಲಿ ಆಸ್ತಿ ಕಾಳಗ ರೌದ್ರ ರೂಪವನ್ನ ಪಡೆದುಕೊಂಡಿದೆ. ಸಂಕೇನಹಳ್ಳಿ ಗ್ರಾಮದಲ್ಲಿ ಚಿಕ್ಕಮ್ಮನ ಮೇಲೆ ಮೊದಲ ಪತ್ನಿಯ ಮಕ್ಕಳು ಅಮಾನವೀಯವಾಗಿ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ಹಾಸನ ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವೃದ್ಧ ಮರಿಗೌಡರ ಆಸ್ತಿ ವಿಚಾರದಲ್ಲಿ ಕುಟುಂಬದೊಳಗೆ ಉಂಟಾದ ಕಲಹ ಹಿಂಸಾಚಾರಕ್ಕೆ ತಿರುಗಿದೆ. ಮರಿಗೌಡರ ಎರಡನೇ ಪತ್ನಿ ಅಶ್ವಿನಿ ಮೇಲೆ ಮೊದಲ ಪತ್ನಿಯ ಮಕ್ಕಳು ಎನ್ನಲಾದ ಚಂದನ್ ಹಾಗೂ ಚೇತನ್ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಆಸ್ತಿ ನಮಗೆ ಸೇರಬೇಕು ಎಂದು ಒತ್ತಾಯಿಸಿದ ಆರೋಪಿಗಳು ಅಶ್ವಿನಿ ಅವರನ್ನ ಮನೆಯ ಮೆಟ್ಟಿಲುಗಳಿಂದ ಕೆಳಕ್ಕೆ ತಳ್ಳಿದರೆಂದು ತಿಳಿದು ಬಂದಿದೆ. ಘಟನೆಯ ವೇಳೆ ಅಶ್ವಿನಿ ಅವರಿಗೆ ಗಾಯಗಳಾಗಿದ್ದು ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಇದಲ್ಲದೆ ಮನೆಯಲ್ಲಿದ್ದ ವಸ್ತುಗಳನ್ನು ಧ್ವಂಸಗೊಳಿಸಲಾಗಿದೆ ಎನ್ನಲಾಗಿದೆ. ಘಟನೆ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿಗಳ ವಿರುದ್ಧ ತನಿಖೆ ಆರಂಭಿಸಿದ್ದು ಕಾನೂನು ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಆಸ್ತಿ ವಿಚಾರದಲ್ಲಿ ಕುಟುಂಬ ಕಲಹಗಳು ಹಿಂಸಾಚಾರಕ್ಕೆ ತಿರುಗ್ತಾ ಇರೋದು ಚಿಂತಾಜನಕವಾಗಿದೆ. ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾವು ನಿಮಗೆ ತಾಜಾ ಮಾಹಿತಿಯನ್ನ ನೀಡುತ್ತೇವೆ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.